ಚುನಾವಣೆಗೆ ಕರ್ನಾಟಕ ದುಡ್ಡನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಎಲೆಕ್ಷನ್ನ ಹೆಸರಲ್ಲಿ ವಸೂಲಿ ದಂಧೆ ನಡೀತಾ ಇದೆಯಾ? ರಾಜ್ಯ ಸರ್ಕಾರದ ವಿರುದ್ಧ ಸಂಸದ ರಾಘವೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಬಿಹಾರ ಚುನಾವಣೆಗೆ ರಾಜ್ಯದಿಂದ ಹಣ ವರ್ಗಾವಣೆ ಮಾಡಲಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಿಂದ ಹಣ ವಸೂಲಿ ಮಾಡ್ತಾ ಇದ್ದಾರೆ. ವರ್ಗಾವಣೆ ದಂಧೆ ಆಯಿತು. ಈಗ ರಿನಿವಲ್ ಹೆಸರಲ್ಲಿ ಹಣ ವಸೂಲಿ ಆಗ್ತಾ ಇದೆ. ಅಧಿಕಾರಿಗಳು ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ದಾರೆ ಅಂತ ಹೇಳಿ ರಾಘವೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹಣ ಬಿಹಾರಕ್ಕೆ ಹೋಗಲ್ಲ, ಎಲ್ಲಿ ಹೋಗಬೇಕೋ ಅಲ್ಲೇ ಹೋಗುತ್ತೆ. ಸರ್ಕಾರದಲ್ಲಿ ದಂಧೆ ನಡೀತಾ ಇದೆ ಅಂತ ಸಂಸದ ರಾಘವೇಂದ್ರ ಕಿಡಿಕಾರಿದ್ದಾರೆ. ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಅಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದ್ದಾರೆ ಅಂದೆ. ರಿನಿವಲ್ ಅಂತೆ, ಟ್ರಾನ್ಸ್ಫರ್ ದಂಧೆ ಮುಗೀತು, ಈಗ ರಿನಿವಲ್ ಅಂತೇಳಿ ಎಲ್ಲ ಆ ಇಲಾಖೆ ಎಲ್ಲ ಖಾತೆಯ ಎಲ್ಲ ಮಂತ್ರಿಗಳು ಇವತ್ತು ವಸೂಲಿ ಮಾಡಿ ಬಿಹಾರ ಚುನಾವಣೆ ಅದೇ ಒಂದು ದಂಧೆ ಆಗಿದೆ. ಅವ್ರೇನು ಬಿಹಾರಿಗೂ ಕಳಿಸಲ್ಲ, ಅದು ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ, ಅದು ಬೇರೆ. ಈ ರೀತಿ ಅದೊಂದು ಬಿಹಾರ ಚುನಾವಣೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತೀಯ ನಮ್ಮ ಅಧಿಕಾರಿಗಳು. ಎಲ್ಲ ಮಂತ್ರಿಗಳ ಮುಖಾಂತರ ನಮ್ಮ ಅಧಿಕಾರಿಗಳ ವಸೂಲಿ ಮಾಡ್ತಾ ಇದ್ದಾರೆ. ಇದು ಈ ದಂಧೆ ನಡೀತಾ ಇದೆ ಸರ್ ಈ ಸರ್ಕಾರದಲ್ಲಿ. ಕ್ಯಾಬಿನೆಟ್ನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ ಚುನಾವಣೆಗೆ ದುಡ್ಡನ್ನು ಕಳಿಸ್ಬೇಕು, ಫಂಡನ್ನು ಕಳಿಸ್ಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದ್ದಾರೆ ಅಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರು ಹಾಕೊಂಡು ನಮ್ಮ ಅಧಿಕಾರಿ